ಅಯ್ಯೋ ಅಮ್ಮ ಬಿಡೆ ಮಾರತಿ, ಎಷ್ಟು ಹೊತ್ತಾತು, ನಂಗೆ ಕುತ್ತಿಗೆ ಎಲ್ಲ ನೋವು ಶುರು ಆಯ್ತು. ನಾ ಹೋಗ್ತೀನಿ ಈಗ. ಅದಕ್ಕೆ ನೀ ತಲೆ ಬಚ್ಚೋದು ಬೇಡ ನನ್ನ ಮತ್ತೆ ಅಂತಕ್ಕೆ ಎಷ್ಟು ಸತಿ ಇದು ಮಾಡ್ತಿರ್ತೀಯೇನು. ಬಿಡೆ ಮಾರತಿ, ಸಾಕು, ನಂಗೇನು ತಲೆ ತುರ್ಕಿ ಇಲ್ಲ. ಅಯ್ಯೋ ನಾನು ಎಂತಗಾರು ಹೇಳಿದ್ನೇನೋ ತಲೆ ತುರ್ಕಿ ಅಂತ. ಇವತ್ತೇ ಎಂತ ಪೂರ್ತಿ ತೆಗ್ದೆ ಹಾಕ್ತೀನಿ ಮರತಿ ನನ್ನ. ಎಂತಕಾರ ಇವತ್ತು ಮನೇಲಿದ್ದೇನೆ ಇವತ್ತು. ನಾನು ಜ್ವರ ಬಂದದೆ ಅಂತ ಹೇಳಲೇಬಾರ್ದಿತ್ತು, ಸುಮ್ಮನೆ ಶಾಲೆಗಾರು ಹೋಗ್ಬೋದಿತ್ತು. ಇದು ಯಾರಿಗೆ ಬೇಕಿದು? ಸುಮ್ಮನೆ ಕುತ್ಕತಿಯಲ್ಲ ನೋಡಿಲಿ. ಅಯ್ಯೋ ಚೀರ ಅಂದರೆ ಇದು ಕಟಿಂಗ್ ಮಾಡಿಸಿ ಬರೋಕ್ಕೆ ಹೇಳ್ಬೇಕು, ಕಟಿಂಗ್ ಮಾಡಿಸಿಬೇಕು. ನೋಡಿಲಿ ನಾವಲೆ, ಅಯ್ಯೋ ದೇವ್ರೆ, ಅಲ್ಲ ಏನಂತ ಹೇಳೋದು, ಬಾಚ್ದಾಗ ಅಷ್ಟು ರೀತಿ ಬಿದ್ದಾವೆ. ಸಾಲಿಗೆ ಬಾಚಣಿಗೆ ಹಾಕೋದಂದ್ರೆ ಆಗಲ್ಲ ನಿಂಗೆ. ಎಷ್ಟು ದಿವ್ಸ ಕರೆದೆ ಗಡಿಬಿಡಿಲಿ ಬಾರ ಬಾಚ ನೋಡ್ತೀನಿ ಬಾಚ್ ನೋಡ್ತೀನಿ ಅಂತ. ಇಲ್ಲ 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 ಅಂದೆ. ಈಗ ನೋಡ ನನ್ನ ಜೊತೆ ಮುಲ್ಕಿ ಬೇಡ ನೀನು. ನಂಗಿಲ್ಲಿ ತಲೆ ಬಚ್ಚ ತಲೆ ತುರ್ಸ್ತಕೋರಕ್ಕೆ ಪುರ್ಸೊತ್ತಿಲ್ಲ ಮಾರಾಯ. ನೋಡಲ್ಲಿ ಗುಳೆ ಓಡಾಡ್ತೀಯ, ಎಲ್ಲಿ ಹೋಗದೆ ದಿನ ಬೆಳಗತ್ತ ಎದ್ದ ಸ್ಕೂಲಿಗೆ ಹೋಗ್ಬೇಕಾರೆ ಮುಂಚೆ ತಲೆ ಬಾಚ್ಕಿಂಡೆ ಇರೋ ನೋಡು. ಎಂತಕ್ಕೂ ಈ ಚೀರೆಗೆ ಅಂತ ಮಾಡೋದೇನು, ಚೀರಣಗಿ ಒಂದು ಇತ್ತು, ಅದು ಎತ್ಲಾಗ ಹೋತೇನು. ಮೊನ್ನೆ ಸಂತಿಗೆ ಹೋದಳು ಒಂದು ತರ್ಬೇಕು ಅಂತ ಮಾಡಿದ್ರೆ ಒಂದು ಗನಗಿರಲ್ಲ. ಮೊದಲಿನ ಹಂಗೆ ಬರೋದೇ ಇಲ್ಲ ಚೀರಣಿಗೆ. ಏನು ಗೊತ್ತಿ ಸಾಯೋದು. ಪೂರ್ತಿ ಇದಾದ್ರೆ ಹೌದು ಅವ್ರ ಮನೆ ಅದೆಯಾ. ನಾಳೆ ಎಲ್ಲ ನಮಗೆಲ್ಲ ಅಮ್ಮ ಅಂದಿದ್ದಿ ಪೌಡ್ರ್ ಹಾಕಿ ಸ್ನಾನ ಮಾಡಿಸ್ತಿತ್ತು, ಪೂರ್ತಿ ಸತ್ತೋತಿದ್ದು. ಈಗ ಎಂಥದ್ದು ಸಿಕ್ಕಲ್ಲ. ನೀ ಬಿಡ್ತೀಯ, ನಾ ಹೋಗ್ಲೇ ಹೇಳೀಗ. ನಾ ಹೋಗ್ತೀನಿ ಮರತಿ, ಅವು ಇದ್ರೆ ಇದ್ಕೊಡ್ಲಿ. ತಲೆ ತುರ್ಕಿ ಆದ್ರೆ ನಂಗೆ ತುರ್ಕಿ ಆಗದಲ್ಲ, ನಾ ತುರ್ಸಿತೀನಿ. ನಂಗೆ ಇದಂತೂ ಬೇಡ. ಸುಮ್ಮನೆ ನಿಂತ್ಕೊಂಡೆ, ತಲೆ ತುರ್ಕಿ ಆದ್ರೆ ತುರ್ಸ್ಕಿತಾನಂತೆ. ನಗಾಡ್ತಾರ ಕಡಿಕೆ ಇಸ್ಕಲಲ್ಲಿ ಆಚೆ ಈಚೆ ಕುತ್ಕೊಂಡಾರ. ನೋಡಿಲಿ ಕಿವಿ ಚಟ್ಟೆ ಬದ್ದಿ ಹಿಂಗೆ ಹರಿದು ಹೋಗ್ತಾ ಇದ್ರೆ ನನ್ನ ಜೊತೆ ಕುತ್ಕೋಬೇಡ ಅಂತಾರೆ, ಗೊತ್ತಾಗ್ತದ ಆವಾಗ. ಇಲ್ಲ ಕಡಿಕೆ ಮೇಷ್ಟ್ರು ನಂಗೆ ಹೇಳಿ ಕಳಿಸ್ತಾರೆ, ಅಚ್ಚುಕಟ್ಟಾಗಿ ಇದು ಮಾಡೋಕ್ಕಾಗಲ್ಲನೋ ಅಂತ. ನಾ ಬೈಸ್ಕಿಬೇಕು ಅಲ್ಲಿ. ನೀನು ಹಿಂಗೆ ಮಾಡಿದ್ದು ಗೊತ್ತಾಗ್ತದನ ಅವರಿಗೆ. ಸುಮ್ಮನೆ ಕೂತ್ಕ, ಪುರ್ಸೊತ್ತು ಇದ್ದಿದ್ದೆ ದೊಡ್ಡದು. ಎಂತಕ್ಕೆ ಒಂಜಾರ ಅಂತೇಳಿ ಮನೇಲಿ ಬಿಟ್ಕೊಂಡಿದ್ದು ಒಳ್ಳೇದಾಯ್ತು. ನಂಗೂ ಕೆಲಸ ಮಾಡಿ ಸಾಕಾಗಿತ್ತು. ಇವತ್ತೀಗೇನು ಯಾರ್ಯಾರು ಸಿಟ್ಟು ಮಾಡ್ಬೇಕೇನೋ, ನಮ್ಮ ಮನೆಗೆ ಬರಲ್ಲ ಅಂತ. ಅಯ್ಯರ ಮನೆಗೆ ಹೋಗದೆ 3-4 ದಿನ ಆಗಿವತ್ತು. ಏನು ತಿಳ್ಕೊಂಡ್ರ ಸಣ್ಣಮ್ಮ. ಇವತ್ತಾರು ಕತ್ಲೆ ಸರಿಗೆ ಒಂದ್ಸತಿ ಹೋಗಿ ಬಂದಿದ್ರೆ ಆತಿತ್ತೇನ. ಬಾಲೆ ಹೆಂಗದೆ ಅಂತನೂ ಗೊತ್ತಿಲ್ಲ. ಬಾಲೆ ನೋಡಿದೆ ಸುಮಾರು ದಿವಸ ಆತೇನು. ಹೋಗ್ಬೇಕಾರೆ ಕೈ ಚಾಚಿಗೆ ಬರ್ತದೀಗ. 3-4 ದಿವಸ ಆಯ್ತು ನೋಡಿದೆ. ಹೋಗೇ ಮರತೆ, ನಾ ಬೇಕಾದ್ರೆ ಒಬ್ಬನೇ ಮನೇಲಿ ಇರ್ತೀನಿ, ನೀನು ಹೋಗ್ಬಾ ನೀನು. ಎಲ್ಲಿ ಹೋಗದ? ಇನ್ನೂ ಹೋಗೋದ್ರೊಳಗೆ ಇದ್ದೀರಾ? ನಾನೊಬ್ಬ ಗೇಯಕ್ಕೆ ಹೋಗೋದು ಹೋಗ್ತಾನೆ ಇರ್ಬೇಕು. ಕೆಲಸಕ್ಕೆಲ್ಲ ರಜೆ ಮಾಡ್ಕೊಳ್ಳೋದು, ಮನೆ ಬದಿ ಇರೋದು. ಏನು ದಂಡಾಳ್ದೆ ನೋಡೋಣ ಮನೆ ಬದಿ ಇದ್ದ. ಅಲ್ಲ ಸೊತೆಯರಿಗೆಲ್ಲ ಕೊಚ್ಚುಂಚು ಸಮ್ ಮಾಡಿದ್ರು ಮಾಡ್ಬೋದಿತ್ತು. ಎಂಥದೂ ಇಲ್ಲ. ಕೂತ್ಕೊಂಡು ಏನು ಮಗನ ಹತ್ರ ಪಟಂಗ ಹೊಡಿತಿದ್ದೀಯ. ಹೇಳೋದು ನೋಡಿದ್ರೆ ಮತ್ತೆ ನಾ ಅಷ್ಟು ಕೆಲಸ ಮಾಡ್ತೀನಿ ಇಷ್ಟು ಕೆಲಸ ಮಾಡ್ತೀನಿ ಅಂತ ಇದೆಯಾ ಕೆಲಸ? ಏನು ಬೊತ್ತನೆ ಮಾತು ಪೂರ್ತಿ ಉಲ್ಟಾ ಸೀದಾನೇ ಆತ ಇದೆಯಲ್ಲ. ಎಂತ ಮಾಡ್ಬೇಕಿತ್ತು ನಾನು? ಏನು ದಿನ ಬೆಳಗಾದ್ರೂ ರಜೆ ಮಾಡ್ಕೊಂಡು ಮನೆಯಲ್ಲೇ ಇರ್ತೀನಲ್ಲ. ಬಟ್ಟೆ ಹೊರೆ ಏನು ಸ್ವಲ್ಪ ಇತ್ತಾ? ಅಲ್ಲಿ ನಿಮ್ಮ ಕಣ್ಣು ಹೋಗ್ಯದ? ಬರೋಷ್ಟೊತ್ತಿಗಲ್ಲೆಲ್ಲ ಒಗ್ದು ಹೊಳ್ದಿರಲ್ಲ, ನೋಡಿದ್ರಲ್ಲ. ಏನು ಸುಮ್ಮನೆ ಹೋಗಲ್ಲಿ ಕೂತ್ವಾವ? ಮನೆ ನೋಡಂಗಿಲ್ಲ ನಮ್ಮನೆ ಹಾಕಿ ಕೂತಿತ್ತು. ಬೆಳಿಗ್ಗೆ ಕತ್ಲೆ ಅಂತ ಕೆಲಸ ಮಾಡಿ ನಂಗೆ ಸಾಕಾಗಿದೆ. ಹುಡುಗಗೂ ಜ್ವರ ಅನ್ನಲ್ಲ ಅಂತ ಹೇಳಿ ಇವತ್ತು ಒಂದು ದಿವ್ಸ ಮನೇಲಿದ್ದೀನಿ.
ಅದು ನಿಮ್ಮ ಕೊಂಡು ಕೆಂಚಿಗಾಗಿ ಹೋತೇನ. ಎಷ್ಟು ದಿವ್ಸ ಕೆಲ್ಸಕ್ಕೆ ರಜೆ ಮಾಡ್ತೀನಿ ಬೇಕಾತಲ್ಲ, ಬಾಯರ್ ಬತ್ತದಲ್ಲ ಹೇಳಕ್ಕೆ. ಈಗೆಲ್ಲ ಒಂದು ಕೊನೆ ಕೆಲಸ ಅಂತ ಹೇಳಿ ಹೋಗೋದು ಅಂತ ಸಿಟ್ಟಿಡಿ ಮನೇಲೆ ಕುತ್ಕೊಂಡಂಗೆ ಕುತ್ಕೋತಾರೆ. ನಂಗೆ ಹೇಳ್ತಾರೆ ಹ್ಞೂ, ಕೊನೆ ತೆಗಿಯೋದು ಒಂದೇಯ. ಔಷಧಿ ಹೊಡೆಯೋದು ಬಾಕಿದ್ದ ಕೆಲಸ ಎಲ್ಲ ನೀನು ಅಪ್ಪ ಬಂದು ಮಾಡ್ತಾರೆ ಏನಿಲ್ಲಿ. ನನ್ನ ಅಪ್ಪನ ಹೆಸರು ಹೇಳದೆ ಇದ್ರೆ ನಿಮಗೆ ತಿಂದ ಅನ್ನ ಅರ್ಗಲ್ಲಲ್ಲ. ಎಂಥ ಕಾರು ಒಂದು ಅವನ ಹೆಸರು ಹೇಳ್ತಾನೆ ಇರಬೇಕು. ಅವನ್ನ ಎಲ್ಲ ಬಾಯಿಗೆ ಹಾಕಿಂಡು ಆಗ್ಯದಲ್ಲ. ಎಲ್ಲದಾನ ಅಪ್ಪ ಒಂದು ಕೆಲಸ ಮಾಡಿಕೊಡೋಕ್ಕೆ? ಯಮ್ಮನ ಪಟ್ಟಣದಲ್ಲದಾನೆ, ಅಲ್ಲಿಗೆ ಹೋಗ್ಬೇಕಿನ್ನು ಕರ್ಕೊ ಬರೋಕ್ಕೆ. ಹೀಗೆ ಮಾಡಿದ್ರೆ ನನ್ನ ಕಳಿಸ್ತೀರಿ ಇದೇ ಥರ ಮಾಡ್ತಾ ಇದ್ರೆ. ಬರ್ಬೇಕಾರೆ ಏನು ಪುರಾಣ ಎತ್ಕೊಂಡೇ ಬರ್ತಾರೆ. ಏನು ಯಾರು ಆಲೈಸಿದ್ರೆ ವಾರದಲ್ಲಿ 4 ದಿನ 5 ದಿನ ರಜೆ ಮಾಡ್ಕೊಂಡು ಮನೆಯಲ್ಲೇ ಇರ್ತದೆ ಅನ್ನಬೇಕು. ಒಂದು ದಿನ ರಜೆ ಮಾಡಿದೆ ಒಂದು ಗಳಿಗೆ ಪುಸ್ತಕದಿಲ್ಲದೆ ಗೇಯ್ತೀನಿ. ನಿಮ್ಮ ಕಣ್ಣಲ್ಲಿ ರಕ್ತಿಲ್ಲ ಹಂಗಾರೆ? ಓಹೋ, ನನ್ನ ಅಪ್ಪ ಬದುಕಿ ಇದ್ದಿದ್ರೆ ಇಷ್ಟೆಲ್ಲ ಮಾತಾಡೋಕ್ಕೆಲ್ಲ ಅವಕಾಶ ಇರ್ತಿತ್ತು. ಕೂತ್ ಕಿಚನ್ ಬಾಕ್ಸ್ಗೆ ಹೇರ್ತಿದ್ದ, ಗೊತ್ತಾಗ್ತಿತ್ತು ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲೆಲ್ಲ ಇರ್ತಿದ್ರು ಅವಾಗ. ಇಲ್ಲದೆ ನಾನು ಮಾಡಿ ಹಿಂಗಾಗ್ಯದೆ. ಒಂದು ದಿವಸ ಮನೇಲೊಂದು ನಿಮ್ದಿಲ್ಲಿ ಇರೋಣ, ಅದು ಹುಡುಗ ಜರ ಅಂತ ಹೇಳಿದ್ನಲ್ಲ ಅಂಥೇಳಿ ಈ ಸ್ಕೂಲಲ್ಲೂ ಕಡೆಗೆ ಹಾಗೆ ಹೇಳ್ತಾರೆ, ಜರ ಇದ್ದ ಕಳಿಸ್ಬೇಡಿ ಹುಡುಗರನ್ನ ಅಂತಾರಲ್ಲ ಅಂತ ಹೇಳಿ ನಾನು ಮನೇಲಿದ್ದೆ. ಅದು ಮನೇಲಿ ನಮ್ಮನೆ ಕೆಲಸ ಇತ್ತಲ್ಲ ಅಂತ ನೋಡಿದ್ರೆ ಏನು ದಂಡಾಳ್ದೆ ಅಂತೆ. ದೇವ್ರಿ ಇವ್ರು ಎಂತ ಬೇಕಾದ್ರೆ ಮಾತಾಡ್ಕೊಂಡು ನಾನು ಇಲ್ಲಿಂದ ಜಾರ್ಕಿದ್ದೀನಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಒಂದು ಮಾತಾಡ್ಬೇಕಾರೆ ಹೊತ್ತು ಮಾತಾಡ್ತೀಯಲ್ಲ. ನಿನ್ನ ಅಪ್ಪಿದ್ದಿದ್ರು ಕುತ್ಗಿ ಚೆಂಡು ಬಗ್ಸ್ಕೊಂಡು ಹೇರೋದಂತ. ನಾನೇ ಅಂತ ಬಾಳೆಹಣ್ಣು ತಿಂತ ಕುತ್ಕೊಂಡಿರ್ತಿದ್ದಾನ. ನೋಡಿ ಪಗ್ತಾ ಮಾತು ಬೆಳೆಸಿ ನನ್ನ ಅಪ್ಪನ ಹೆಸರು ಹೇಳಿ ಜಗಳ ಕೀಳಕ್ಕೆ ನೋಡಬೇಡಿ. ಬೆಳಗ್ಗೆಯಿಂದ ಗೆದು ನನಗೂ ಸಾಕಾಗಿದೆ. ರಜೆ ಅಂತ ಮನೇಲಿ ಇದ್ದಿದ್ದು ಬಿಟ್ಟರೆ ಒಂದು ಗಳಿಗೆ ಪುರ್ಸೊತ್ತಿಲ್ಲ. ಈಗ ಹುಡುಗನ ತಲೆಯಲ್ಲಿ ಏನು ಅಂದರೆ ಏನು ಜೀಗುಡಿತಿದ್ದ, ಹಾಗಾಗಿ ಕೂರ್ಸ್ಕೊಂಡು ತಲೆ ಬಾಗ್ತಾ ಇದ್ದೆ. ನೀ ಎಟ್ಲಾಗ ಹೋದ ಬಾರ ಇಲ್ಲೇ. ನೀವೊಂದು ಯಾಕೆ ಹಿಂಗೆ ಮಾಡ್ತೀಯ ನೋಡೋಣ. ಆ ಥರ ಏನಾಗ್ಯವೆ ನಿಮಗೆ? ಎಂಥದ ಒಂದು ಇದೆಲ್ಲ ಸಿಗ್ತಾವಂತೆ. ಸಣ್ಣಮ್ಮನ ಹತ್ರ ಹೇಳಿ ತರಿಸ್ಬೇಕು, ತಲೆಗೆ ಹಾಕಿ ಸ್ನಾನ ಮಾಡಿಸ್ತೀನಿ. ಇಲ್ದಿದ್ರೆ ಇದು ಆಗ ಹೋಗೋ ಮಾತಲ್ಲ. ನಾನು ಬರೀ ಕೆಲಸ ಅಂತ ಇದ್ದ ಹುಡುಗರ ಮಕ್ಕಳನ್ನು ಸಮ ನೋಡ್ಕೊಳಕ್ಕಾಗದೆ ಇದ್ದಂಗೆ ಆಗ್ಯದ. ಆದರೂ ನಂಗೆ ಮಾತೇನು ತಪ್ಪಲ್ಲ, ಕೆಲಸ ಮಾಡಲ್ಲ ಅಂತ. ಓ, ಅಲ್ಲಿಗೆ ಹೋತಿದ್ದೀಯಾ? ಹೋಗು ಹಂಗೆ. ಇನ್ನೊಂದು ದಿವಸ ತಲೆ ತುರ್ಕಿ ಅಂತ ಹೇಳ್ಬೇಕಲ್ಲ ನೋಡು. ಹಂಗಾರೆ ಮನೇಲೇ ಇರೋ. ನಾನೀಗ ಯಾರ ಮನೆಗೆ ಹೋಗ್ದೇನು 3-4 ದಿನ ಆಯ್ತು. ಏನು ತಿಳ್ಕೊಂಡಾರೇನು? ಸಣ್ಣಮ್ಮ ಒಬ್ಬರೇ ಇರ್ತಾರೆ ಮನೇಲಿ. ನಾ ಹೋಗಿ ಬರ್ತೀನ, ಬರೋ ತಡ ಆಗ್ತದೇನು? ಆದರೂ ಬರ್ತೀನಿ, ಇಲ್ದಿದ್ರೆ ಹಾಗೆ ನಾನು ಅಡಿಕೆ ಸುಲಿಯಕ್ಕೆ ಹೋಗ್ತೀನಿ. ಎಲ್ಲ ಮನೇಲಿದ್ದದ ಸೌರಣೆ ಮಾಡಿ ಅಭ್ಯಾಸ ಆಗಿ ಹೋಗಿದೆ. ಅಲೆಸ್ದನ ಬರೋದರ ಜೊತೆಗೆ ಬಾ. ಇಷ್ಟೊತ್ತು ಮನೇಲಿ ಇದ್ಕೊಂಡು ಈಗ ಮತ್ತೆ ತಿರ್ಪಾಟಕ್ಕೆ ಅಂತ ಹೊಲ್ಡದ. ನೀನು ಎದಿಗೆ ರಣ ಹೊಡಿತಿತ್ತ ಮಧ್ಯಾಹ್ನಕ್ಕೆ ಹೋಗಿದ್ರೆ? ಈಗ ನಾನು ಮನೆಗೆ ಬಂದ ಕೂಡಲೇ ಇಲ್ಲಿ ನನ್ನ ಬೆಚ್ಚಾಕಿ ಈಗ ತಿರ್ಪಾಟಕ್ಕೆ ಹೊಲ್ಡೋಣ ಅಂತ. ಎಲ್ಲಿಗೆ ಹೋಗೋದು ಬೇಡ. 3-4 ದಿನ ಆತಂತೆ. 3-4 ದಿನ ನೀವು ಹೋಗದೆ ಇದ್ದಕ್ಕೂ ಅವರೇನಲ್ಲಿ ಉಪವಾಸ ಇಲ್ಲ. ಉಣ್ತಾರೆ, ಮಲಗ್ತಾರೆ, ಎಲ್ಲ ಮಾಡ್ತಾರೆ. ಈಗ ಹುಡುಗನ ಈ ಚಳಿಲಿ ಇದರಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಅವನಿಗೆ ಜರಗಿರ ಜಾಸ್ತಿ ಆಗ್ಬೇಕಲ್ಲ, ಆವಾಗ ಹೇಳ್ತೀನಿ. ಮನೇಲಿ ನಂಗೆ ಅವ್ನು ನೋಡ್ಕೊಂಡು ಕೂರೋಕ್ಕಾಗೋದೂ ಇಲ್ಲ. ಇರ್ಬೋದು ಮನೇಲಿ, ಅಯ್ಯೋ ನಂಗೆ ಕೆಲಸ ಮಾಡ್ಸಾಕಾಗಿದೆ ಅನ್ನೋದು ಮಾಡೋದೇ ಬೇಡ. ಅಡಿಕೆ ಸುಲಿಯೋಕ್ಕೂ ಹೋಗೋದು ಬೇಡ, ಎಂತಕ್ಕೂ ಹೋಗೋದು ಬೇಡ. ಏನಾಗ್ಯದ ಇವತ್ತು? ಎಂತ ಆಗ್ಯದ ನಿಮಗೆ? ಬತ್ತಾನೆ ಈ ಥರ ಇದು ಮಾಡ್ಕಿ ಬರ್ತಾ ಇದ್ದೀರಲ್ಲ, ಜಗಳ ಕೀಳಕ್ಕೆ ಅಂತ. ಯಾರು ಏನು ಹಚ್ಚಾಕೊಟ್ಟಾರೆ? ಓ, ಎಲ್ಲ ಈಗ ಸಿರೇತ್ಗಾರರ ಮನೆಗೆ ಹೋಗಿ ಬಂದಿದ್ದಂತ ಕಾಣ್ತದೆ. ಎಲ್ಲ ಕಿವಿ ತುಂಬ ಕಳ್ಸ್ಯಾರೆ, ಇಲ್ಲಿ ಬಂದ್ಕೊಂಡು ಇದು ಮಾಡೋದ. ಕಿವಿ ತುಂಬೋದಲ್ಲ, ಗಿದ್ಲ ತೆಗಿತೀನಿ. ತುಂಬಿದ್ನ 1 ಸತಿ ನೋಡ್ತೀನಿ, 2 ಸತಿ ನೋಡ್ತೀನಿ. ಬಾಲೆ ಕರ್ಕೊಂಡು ಹೋಗ್ಬಾರ್ದಂತೆ, ಜರ್ ಬರ್ತದಂತೆ, ಮನೇಲಿ ಬಿಡಬಾರ್ದಂತೆ, ಇವ್ರಿಗೆ ಜೊತೆಗಿರೋಕ್ಕಾಗಲ್ಲಂತೆ. ಅದು ನೋಡ್ತೀನಿ, ಏನೋ ತಿಳ್ದಂಗೆ ಮಾಡ್ತೀನಿ ನಾನು. ಇಷ್ಟು ದಿವಸ ಸಾಕು, ಬೆಳಿಗ್ಗೆ ಈಗ ಹೆಂಗೆ ಇದು ಮಾಡ್ಬೇಕಂತ ಗೊತ್ತಿಲ್ಲ. ಯಾರು ಸಿನೇತ್ಗಾರರು ಅಂತ ಹೇಳ್ತಿದ್ದೀಯಲ್ಲ, ಯಾರಿಗೆ?
ಆ ಶೇಖರಣ್ಣಗೆ ಹೇಳೋದಲ್ಲ ನೀನು. ಎಲ್ಲಿ ಹೋಗಿನಿ ನಾನು ಅವ್ರ ಮನೆಗೆ? ಅವ್ರು ಸಿಕ್ಕಿದ್ದಾರು ಹೌದಾ? ಕೊನೆ ತೆಗ್ದವ್ ಹಿಂಗೆ ಮನೆಗೆ ಬಂದೀನಿ. ಸುಸ್ತಾಗ ಬಂದಿದ್ದಲ್ಲ, ಏನೋ ಕುಡಿತೀರ ತಿಂತೀರ ಕೇಳೋಣ ಮಾಡೋಣ ಅದಿಲ್ಲ. ನಿಂಗೆ ತೀರ್ಪಾಟ ಹೆಚ್ಚಾಗ್ಯದ ನಿಂಗೆ. ಕುಡಿಯೋಕ್ಕೆ ತಿನ್ನೋಕ್ಕೆ ಬೇಕಾದ್ರೆ ಬಂದರೆ ಅದನ್ನು ಕೇಳಬೇಕು. ಬಾಯಾರಿಕೆ ಆಗ್ಯದ, ಹಸು ಆಗ್ಯದ ಎಂತ ಕೊಡು ಅಂತ. ಅದನ್ನು ಬಿಟ್ಕೊಂಡು ಬೇರೆ ಪುರಾಣ ಮಾಡ್ತಾ ಬಂದರೆ ಮನೇಲಿದ್ದರೂ ಬೇರೆ ಪುರಾಣನೇ ಮಾಡೋದು. ಬಾಕಿದ್ದೆಲ್ಲ ಎಷ್ಟು ಗನಾಗ ಗೊತ್ತಾಗ್ತದ ನೋಡಿ. ಸ್ನೇಹಿತಗಾರರ ಮನೆಗೆ ಹೋಗಿದ್ರೆ ಅಂದ ಕೂಡಲೇ ಶೇಖರನ್ ಮನೆಗೆ ಹೋಗಿದ್ನಾನ ಅಂತ ನಾ ಹೇಳ್ದನ. ಶೇಖರನ್ ಮನೆಗೆ ಹೋಗಿದ್ರಿ ಅಂತ ಕುಂಬಳಕಾಯಿ ಕಳ್ಳ ಅಂದರೆ ಹೆಗ್ಲಿ ತಕ್ಬಿಟ್ಟು ನೋಡ್ಕಿತೀರಿ. ಯಾವನ್ ಮನೆಗಾರು ಹೋಗಿ ಬಂದ್ಕಳಿ, ಬಂದಂಗೆ ಸುಮ್ಮನೆ ಬಿದ್ಕೋಬೇಕು, ಏನೋ ಮಾಡ್ಬೇಕು. ನಾನು ಸುಮ್ಮನೆ ಕೆಣ್ಕಕ್ಕೆ ಬರಬೇಡಿ, ಕೆಲಸ ಮಾಡ್ಲಾ ಹಂಗೆ ಹಿಂಗೆ ಅಂತ. ನಾವು ಗಾದಿ ಹೇಳಿದ್ರಂತ ಯಾವಾಗ ನೋಡಿದ್ರೆ ಇರೋದು ಇದೇ ಥರ ಆಗಿತ್ತು. ಹಿಂಗಿದ್ದು ಮಾತಾಡೋರು ಹೇಳ್ಕೊಟ್ಟಾರೆ ಅಂತ ಹೇಳ್ದೆ ಮತ್ತೆ ಅಂತ ಹೇಳದ? ಸಾಪ್ಸಿದ ಮಾತಾಡ್ತಾರ ಮನುಷ್ಯರು. ಮತ್ತು ಹಿಂಗೆ ನಿಮ್ಮ ಕಣ್ಣು ಹೊಟ್ಟೋಗ್ಯದ ನಿಮ್ಮ ಕಣ್ಣ. ದಿನ ಬೆಳಗಾದ್ರೆ ಈ ಥರ ಒಂದು ಗಳಿಗೆ ಕೂರ್ದೆ ನಿಲ್ದೆ ಕೆಲಸ ಮಾಡ್ತಿರ್ತೀನಲ್ಲ ಅಂದ್ಕೊಂಡು ಎಂತ ಮಾಡಿದೆ, ಏನು ದಂಡ ಆಳ್ದೆ? ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ಬೊತ್ತ ಎದೆಲ್ಲಿ ಭಾಳ ನಣ ಕಟ್ಟಿದ್ ನಿಂಗೆ. ದುಡ್ಡು ಗಂಟು ಮಾಡಿ ಇಟ್ಕೊಂಡಿಯಲ್ಲ, ನಾನು ಬೇರೆ ತಂದು ಕೊಡ್ತೀನಿ. ಅಲ್ಲಿ ಸಂಬಳದ ₹1 ಏನು ಖಾಲಿ ಮಾಡಲ್ಲ. ಎಲ್ಲೋ ವಾರದಲ್ಲಿ 1-2 ದಿನ ಮನೇಲಿ ಸಾರು ಪಲ್ಯ ಮಾಡಲ್ಲ. ನೀ ಗೊಡ್ದಾಗ ತಿನ್ಕೊಬತ್ತೀಯ ಹೋದಲ್ಲಿ. ಇಲ್ಲೇ ನಮಗೆ ಎಂಥದ್ದು ಇಲ್ಲ. ಆ ದುಡ್ಡಿನ ಹೊಮ್ಮು ನಿನ್ನಿಷ್ಟು ಮಾತಾಡಿಸ್ತದೆ. ಇಲ್ಲಪ್ಪ, ಇವತ್ತೆಂಥದ ಆಗಿದ್ದೆ ಹೌದು. ಅಲ್ಲ ಎಂತ ಮಂಡೆ ಪೂರ್ತಿ ತಿರುಗಿ ಹೋಗ್ಯದ ಹೆಂಗೆ? ಗಂಟು ಮಾಡಿ ಎಲ್ಲಿಗೆ? ನಾನು ಅಪ್ಪಗೆ ತಗೊಂಡೋಗಿ ಕೊಡ್ತೀನ? ಯಾರಿಗೆ ಮಾಡ್ತೀನಿ? ನಾನೇನು ಅಲ್ಲಿ ಹೋಡ್ಲು ಮನೆ ಹೋಗಿ ತಿರುಗಿ ಮಾಡಿ ಮಜೆ ಮಾಡಿ ಬರೋಣ ಅಂತ ಹೇಳಿ ದುಡ್ಡು ಕಾಸು ಕೂಡಿರ್ತೀನೇನು? ನೀವು ತಂದು ಕೊಟ್ಟಿದ್ದೆ ಅಂತ ತಂದು ಕೊಟ್ಟಿದ್ದ? ಎಷ್ಟೊತ್ತಿ ತಂದು ಕೊಟ್ಟಿದ್ದ? ಮಾತಾಡಬಾರ್ದು, ಬೇಡ ಅಂತ ಸುಮ್ಮನೆ ಇರಬೇಕು ಅಂದ್ಕೊಳೋದು. ಈ ಥರ ಮಾಡಿದ್ರೆ ಮಾತಾಡದೆ ಎಂತ ಮಾಡೋದು? ನಾನು ದುಡ್ಡು ಕೊಡ್ತಾರಂತೆ ದೊಡ್ಡದಿದ್ದು ಪೂರ್ತಿ ಆಸ್ಪತ್ರೆಗೂ ಮನೆಗೂ ತಿರ್ಗದೆ ಸಮ ಆಗಿದೆ. ಮೆಡಿಸನ್ನು ಇದಕ್ಕೆ ಅಂತಾನೆ ಆಗ್ತದೆ. ಏನು ನಾನೇನಾರು ₹1 ಒಂದು ಹಸಿ ಅಡಿಕೆ ಅಂತ ಹೇಳಿ ನಾನು ಬಾಯಿಗೆ ಹಾಕಲ್ಲ. ಎಂತ ಮಾಡ್ತೀನಿ? ಹೋದಲ್ಲಿ ಬಂದಲ್ಲಿ ಉಂಡ್ಕೊ ಬರ್ತೀನಿ. ಏನು ಅಲ್ಲಿಂದ ಉಪವಾಸ ಬರ್ಬೇಕಾ? ಮನೇಲಿ ನಿಮ್ಗೆ ಹಂಗೆ ದಿನ ಎಂತ ತಿಂತೀರಿ? ನಾ ಅಡುಗೆ ಮಾಡಿಟ್ಟಿದ್ದನ್ನು ತಿಂತೀರಾ? ಎಂತ ತಿಂತೀರಿ? ಹಿಂಗೆ ಹೇಳ್ತಾರೆ ಅಂತಲೇ ಒಂದು ದಿವಸ ಸಾರು ಪಲ್ಯ ಮಾಡೋದು ಸಲ ನಾನು. ಆದರೂ ನಿಮ್ಮ ಬಾಯಲ್ಲಿ ಎಳೆ ಹುಡುಗ, ನೀನೊಂದು ಎಂತ ಕಿಲ್ ಬಂದು ಎಂತ ಇಣಕ್ಕೆ ನೋಡ್ತಾ ಇದ್ದೀಯ? ನೀವು ಎಲ್ಲ ಒಂದೇ ಜಾತಿಯವು, ಕಮ್ಮಿ ಏನಿಲ್ಲ. ಈಗ ಹೇಳಿಬಿಟ್ಟಿನಿ ನೋಡು, ನಂಗಿಲ್ಲಿ ನಿನ್ನ ಮನೇಲಿ ಬಿಟ್ಕೊಳಕ್ಕಾಗಲ್ಲ. ಹೋಗೋದಾದ್ರೂ ಹೋಗು, ಜರಗಿರ ಜಾಸ್ತಿ ಆದರೆ ಆಗಲಿ, ನಾನೇನು ಮಾಡೋಕ್ಕಾಗೋದು ಇಲ್ಲ. ಅಯ್ಯೋ, ನಿಮ್ಮನ್ನು ನೋಡಿ ಬಿದ್ದು ಹೋಗಂಗಾರ. ಅದು ಯಾಕೆ ಆ ಥರ ಹೇಳ್ತೀರಿ? ಆ ಹುಡುಗಿಗೆ ಏನಾಗಿದೆ ಅಂತ ನೋಡೋದು, ಯಾರು ಏನು ಹೇಳಿ ಕಳಿಸ್ಯಾರೆ ಅಂತ ನೋಡೋದು. ಅವಂದೇ ಕೆಲಸ ಇದೆ, ಬೇರೆ ಯಾರದ್ದು ಅಲ್ಲ. ಅಲ್ಲಿ ಇಲ್ಲಿ ಪನಿಗೆ ಹೋಗಿ ದುಡ್ಡು ಆಗ್ತದೆ ಅಂತ ಗೊತ್ತಾತಲ್ಲ, ಹೆಂಗಾರು ಮಾಡೋಷ್ಟು ಬಣಿಸ್ಬೇಕಾತಲ್ಲ, ಬಣಿಸ್ದೇ ಹೋಗ. ಗಾನಾಗೆ ಬೆಳಗ್ಗೆ ಎದ್ದು ಹೋದ ಮನುಷ್ಯ ಹೇಳೋಗ್ಯಾರೆ, ಏನು ದಿನ ಎಂಥ ಕೆಲ್ಸಕ್ಕೆ ಹೋಗ್ಬೇಕು, ಒಂದು ದಿವ್ಸ ರಜೆ ಮಾಡಬಾರ್ದನೋ, ಹುಡುಗ ಮನೇಲಿರ್ತಾನೆ ರಜೆ ಮಾಡು ಅಂತ. ಬರ್ಬೇಕಾರೆ ಈ ಥರ ಬರೋದು ಅಂದರೆ ಎಲ್ಲಿ ಏನಾಗಿದೆ ಅಂತ ನೋಡೋದು. ನಾನು ಗಂಟು ತಿಂದಿದ್ದಾರೆ ಅಂತ ಬೇಕಾತಲ್ಲ. ಆ ಮನೆ ಮಾರು ಅಂಗಳ ಬಾಗಿಲು ನೋಡಂಗಿಲ್ಲ, ಅವನು ಅಚ್ಚುಕಟ್ಟು ಮಾಡಿ ಅಂಗ್ಳಕ್ಕೆ ಸಗಣಿ ಹೊಡೆದು ಆ ಬಟ್ಟೆ ಏನು ಒಂದಾರು ತಾಳ್ದವಿದ್ವ ಎಲ್ಲ ಭಾಗದಲ್ಲಿ ಹೊಳ್ಳಿನಿ ಇನ್ಕೊಂಡು ಹೋಗ್ಯದ. ಬರ್ಬೇಕಾರೆ ಏನು ದೊಡ್ಡಾಳ್ದೆ ಅಂತ ಕೇಳ್ತಾರಲ್ಲ. ಏನಾರು ಸತ್ಕೊಳ್ಳಿ, ನಾ ಹೋಗ್ಬತ್ತೀನಿ, ಅಯ್ಯರ ಮನೆಗೆ ಹೋಗ್ಬತ್ತೀನಿ. ಇಲ್ಲ, ಹೋಗಲ್ಲ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಬೆಳಿಗ್ಗೆ ಗನಾಗ ಹೋಗಿದ್ದು ಈಗ ಹಿಂಗಾಗಿ ಬಂದದೆ ಅಂದರೆ ಅದು ಹೇಳ್ತದೆ ಅಂಥೇಳಿ ನಾನು ಹಾಗೆ ಮಾಡಿದ್ರೆ ಜಗಳ ಸುಮ್ಮನೆ ಕಪ್ಪಕ್ಕೆ ಹೋಗ್ತದೆ. ಹೋಗಲ್ಲ ಇವತ್ತು.
ನಾಳೆ ಎಷ್ಟೊತ್ತಿಗಾರು ಹೋಗಿ ಹೇಳ್ತೀನಿ ಸಣ್ಣ ಮಗ ಹಿಂಗೆ ಆತು ಅಂತ. ಬೇಜಾರು ಮಾಡ್ಕೊಳಲ್ಲ, ಸುಮ್ಮನೆ ಉಗ್ರಲ್ಲಿ ಹೋಗೋದು ಕೊಡಲಿ ಅಂತ ತಗೋಬೇಕು. ನೋಡೋಣ, ನಿಧಾನದಿಂದ ಬಾಯಿ ಬಿಡಿಸ್ತೀನಿ. ಎಲ್ಲೋ ಏನೋ ಆಗಿದೆ, ಯಾರೋ ಏನೋ ಹಚ್ಚಾಕ್ ಕೊಟ್ಟಿದ್ದಂತೂ ಹೌದು. ಬಿಡಿಸ್ತೀನಿ, ಬಾಯಿ ಬಿಡಿಸ್ತೀನಿ.